ಎಲ್ಲಿಗೂ ನಮಸ್ಕಾರ ವೀಕ್ಷಕರಿಗೆಲ್ಲ. ನನ್ನ ಹೆಸರು ಆಗುಂಬೆ ನಟರಾಜ್ ಅಂತ. ನಾನೊಬ್ಬ ಡಾಕ್ಯುಮೆಂಟ್ರಿ ಮೇಕರ್, ನಾನೊಬ್ಬ ಬರಹಗಾರ. ನಾನು ಕೆಲವು ಪುಸ್ತಕಗಳೆಲ್ಲ ಬರೆದಿದ್ದೀನಿ, ಒಂದು 40 ಪುಸ್ತಕ. ಅದ್ರದ್ದು ಡಾಕ್ಯುಮೆಂಟ್ರಿ ಮಾಡ್ತಾಯಿದ್ದೀವಿ. ಈಗ ಇಂದು ಒಂದು ವಿಶಿಷ್ಟ ವ್ಯಕ್ತಿ, ನಮ್ಮ ವಿಜಯನಗರದಲ್ಲೇ ಒಂದು ಹಳೇ ಸ್ಕೂಲ್ ಇದೆ, ಸರ್ಕಾರಿ ಶಾಲೆ. ಆ ಶಾಲೆಯ ಮುಖ್ಯಸ್ಥರು, ಹೆಡ್ ಮಾಸ್ಟ್ರು ಅವರು ಬಂದಿದ್ದಾರೆ ನಮ್ಮ ಮನೆಗೆ. ಅವ್ರನ್ನ ನಾನು ಇಂಟರ್ವ್ಯೂ ಮಾಡ್ತಾಯಿದ್ದೀನಿ. ಯಾಕೆಂದರೆ ಅವರು ಭಾಳ ನಾನು ಅವರ ಪರಿಚಯ ಆಗಿದ್ದು ಭಾಳ ಆಕಸ್ಮಿಕವಾಗಿ ಪರಿಚಯ ಆಯಿತು. ಆದರೂ ಕೂಡ ಅವರನ್ನು ಮಾತಾಡ್ಸೋವಾಗ ಅವರ ಬಗ್ಗೆ ನಾನು ಇನ್ನೂ ಜಾಸ್ತಿ ತಿಳ್ಕೊಬೇಕು ಅಂತ ಅನ್ನಿಸ್ತು. ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡೆ, ಬನ್ನಿ ನೀವು ಮಾತಾಡಿ, ನನಗೆ ಮಾತ್ರ ಹೇಳಿದರೆ ನಿಮ್ಮ ವಿಷಯ ಎಲ್ಲ ಏನು ಪ್ರಯೋಜನ ಆಗೋದಿಲ್ಲ, ಲೋಕಕ್ಕೆ ಗೊತ್ತಾಗಬೇಕು. ಯಾಕೆಂದರೆ ಅವರು ಒಂದು ಮಾತು ಹೇಳಿದ್ರು ಪರಿಚಯ ಮಾಡ್ಕೊಳ್ಳೋವಾಗ. ನಾನು ಬಂದು ಮೂರು ವರ್ಷ ಆಯಿತು ಇಲ್ಲಿ. ಒಂದು 60 ಜನ ಸರ್ಕಾರಿ ಶಾಲೆಯಲ್ಲಿ ಇದ್ದರು ಇಲ್ಲಿ ಮಕ್ಕಳು. ಆದರೆ ನಾನು ಬಂದ ಮೇಲೆ ಭಾಳ ಕಷ್ಟಪಟ್ಟು ಅದನ್ನು 150 ಮಕ್ಕಳಿಗೆ 170 ಇನ್ಕ್ರೀಸ್ ಮಾಡಿದ್ದೀನಿ. ಅದರಲ್ಲೂ ಈ ವಿಜಯನಗರದಲ್ಲಿ ಘಟಾನುಘಟಿಗಳ ಶಾಲೆಗಳೆಲ್ಲ ಇದೆ. ಅವರ ಎಗ್ನೆಸ್ಟ್ ನಾವು ವರ್ಕ್ ಮಾಡಿ ಅವ್ನ ಮಕ್ಕಳನ್ನ ಕರ್ಕೊಂಬಂದು ಇಲ್ಲಿ ಸೇರಿಸೋದು ಭಾಳ ಕಷ್ಟ ಆಯಿತು ನನಗೆ ಅಂತ ಹೇಳಿದ್ರು. ಅವಾಗ ನನಗೆ ಅನ್ನಿಸ್ತು, ಇಂಥ ಒಬ್ಬ ವಿಶಿಷ್ಟ ವ್ಯಕ್ತಿನ ನಾವು ಇಂಟರ್ವ್ಯೂ ಮಾಡಲೇಬೇಕು ಅಂತ ಹೇಳಿ ಅವ್ರನ್ನ ಕರೆದೆ. ಇವತ್ತು ಬಂದಿದ್ದಾರೆ, ಕೂತ್ಕೊಂಡಿದ್ದಾರೆ. ಅವರಿಂದ ಅವರು ಯಾವ ಥರ ಅವ್ರ ಜೀವನ ಆಗಲಿ, ಅವ್ರು ಏನೇನು ಕಷ್ಟಪಟ್ಟಿದ್ದಾರೆ, ಹೇಗೆ ಅವರು ಸಕ್ಸಸ್ ಆಗಿದ್ದಾರೆ, ಯಶಸ್ಸು ಪಡೆದಿದ್ದಾರೆ ಅನ್ನೋದನ್ನು ಅವ್ರ ಮಾತಿಂದನೇ, ಅವ್ರ ಬಾಯಿಂದನೇ ಕೇಳ್ಕೊಡೋಣ. ನಿಮಗೆ ಸುಸ್ವಾಗತ ಮೇಷ್ಟ್ರೆ, ಬನ್ನಿ. ನಿಮ್ಮ ಹೆಸರು? ರಾಮಯ್ಯ ಸರ್. ರಾಮಯ್ಯ ಅಂತ ಅವ್ರ ಹೆಸರು. ನನ್ನ ಹೆಸರು ರಾಮಯ್ಯ. ನಾನು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಹೊಸಳ್ಳಿ ಶಾಲೆಯ ಮುಖ್ಯ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. 12 ಮೇ 2022ನೇ ತಾರೀಕು ಇಲ್ಲಿ ನಾನು ಶಾಲೆಗೆ ಬಂದೆ. ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಈ ಶಾಲೆಯಲ್ಲಿ ಕೇವಲ 4 ಜನ ಶಿಕ್ಷಕರು ಮತ್ತು 60 ಮಕ್ಕಳು ಮಾತ್ರ ಇದ್ದರು. ಆ ಸಂದರ್ಭದಲ್ಲಿ ಶಾಲೆಯಲ್ಲಿ ಬಹಳ ಮಕ್ಕಳ ಸಂಖ್ಯೆ ಕಡಿಮೆ ಇದ್ದು, ದಾಖಲಾತಿಯನ್ನು ಹೆಚ್ಚಿಸಲು ಅನೇಕ ಕಾರ್ಯಕ್ರಮಗಳನ್ನು, ಇಲಾಖೆ ನಿರೂಪಿಸಿದಂಥ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿ ದಾಖಲಾತಿ ಆಂದೋಲನದ ಮುಖಾಂತರ ನಮ್ಮ ಶಾಲೆಯ ಮಕ್ಕಳನ್ನು ಪ್ರತಿ ಮನೆಗೂ ಭೇಟಿ ನೀಡಿ ಪೋಷಕರ ಮನವೊಲಿಸಿ ಅವರ ಎಲ್ಲ ಮಕ್ಕಳನ್ನು ಈಗ ಸುಮಾರು 3 ವರ್ಷಗಳಲ್ಲಿ 170 ಮಕ್ಕಳ ಸಂಖ್ಯೆಯನ್ನು ಇವತ್ತು ನಾವು ಮಾಡಿದ್ದೀವಿ. ಎಲ್ಲ ಪೋಷಕರು ಇವತ್ತು 4 ಜನ ಇದ್ದಂಥ ಶಿಕ್ಷಕರು 10 ಜನ ಶಿಕ್ಷಕರಾಗಿದ್ದೇವೆ. ನಮ್ಮ ಶಾಲೆಯಲ್ಲಿ 1ರಿಂದ 7ನೇ ತರಗತಿವರೆಗೆ ಆಂಗ್ಲ ಮಾಧ್ಯಮ ಮತ್ತು 8ನೇ ತರಗತಿವರೆಗೆ ಕನ್ನಡ ಮಾಧ್ಯಮ ಶಾಲೆ ನಡೆಯುತ್ತಿದೆ. ನಮ್ಮ ಶಾಲೆಯಲ್ಲಿ ಸುಸಜ್ಜಿತವಾದಂಥ ಶಾಲೆ ಇದೆ. ಈ ಶಾಲೆಗೆ ಈಗಾಗಲೇ ನಮ್ಮ ವಿಜಯನಗರ ವಿಧಾನಸಭಾ ಕ್ಷೇತ್ರದ MLA ಆದಂಥ ಶ್ರೀಯುತ ಕೃಷ್ಣಪ್ಪ ಸರ್ ಅವರು 3 ಕೋಟಿ ವೆಚ್ಚದಲ್ಲಿ ಹೊಸ ಕಟ್ಟಡವನ್ನು ನಿರ್ಮಾಣ ಮಾಡುತ್ತಿದ್ದು, ಈ ಕಟ್ಟಡವು ಅತ್ಯಂತ ಸುಸಜ್ಜಿತವಾದಂಥ ಕಟ್ಟಡವನ್ನು ನಿರ್ಮಾಣ ಮಾಡುತ್ತಿದ್ದಾರೆ. ಅದರ ಜೊತೆಗೆ ಶಾಲೆಯಲ್ಲಿ ಮಕ್ಕಳಿಗೆ ಪ್ರತಿದಿನ ಬೆಳಗ್ಗೆ ಹಾಲು, ಊಟ, ಮೊಟ್ಟೆ, ಬಾಳೆಹಣ್ಣನ್ನು ವಿತರಣೆ ಮಾಡುತ್ತಿದ್ದು, ಪ್ರತಿ ಮಗುವಿಗೂ ಕೂಡ ನೋಟ್ ಪುಸ್ತಕ, ಪೆನ್ನು, ಪಠ್ಯಪುಸ್ತಕ, ನೋಟ್ ಪುಸ್ತಕ, ಪೆನ್ನು, ಬ್ಯಾಗುಗಳು ಮತ್ತು ಸಮವಸ್ತ್ರಗಳನ್ನು ದಾನಿಗಳಿಂದ ಪಡೆದು ಮಕ್ಕಳಿಗೆ ಬೇಕಾದಂತಹ ವಿಜ್ಞಾನ ಪ್ರಯೋಗಾಲಯವನ್ನು ನಿರ್ಮಾಣ ಮಾಡಿದ್ದೀವಿ. ಗ್ರಂಥಾಲಯವನ್ನು ನಿರ್ಮಾಣ ಮಾಡಿದ್ದೀವಿ. ಬಿಡುವಿನ ವೇಳೆಯಲ್ಲಿ ಗ್ರಂಥಾಲಯದ ಸದುಪಯೋಗವನ್ನು ಪಡ್ಕೊಳ್ತಾರೆ. ಆಟದ ಸಾಮಗ್ರಿಗಳಿದೆ, ದೊಡ್ಡ ಆಟದ ಮೈದಾನವಿದೆ ಶಾಲೆಯಲ್ಲಿ. ಹಾಗೆ ಕಂಪ್ಯೂಟರ್ ಜ್ಞಾನದ ಕಲಿಕೆಗಾಗಿ 10 ಕಂಪ್ಯೂಟರ್ಗಳನ್ನು ದಾನಿಗಳಿಂದ ಪಡೆದು ಶಾಲೆಯಲ್ಲಿ ಸುಸಜ್ಜಿತವಾದ ಕ್ರೀಡಾಂಗಣವಿದ್ದು ಉತ್ತಮವಾಗಿ ಮಕ್ಕಳು ವಿಶಿಷ್ಟವಾಗಿ ಕಲಿಯುತ್ತಿದ್ದಾರೆ. ಜೊತೆಗೆ 1ರಿಂದ 8ನೇ ತರಗತಿಯ ಎಲ್ಲ ಮಕ್ಕಳ ತರಗತಿಗೆ ಒಂದು 2,50,000 ವೆಚ್ಚದಲ್ಲಿ ಒಂದು ಸ್ಮಾರ್ಟ್ ಬೋರ್ಡ್ಗಳನ್ನು ಮಾಡಿಸಿದ್ದೇವೆ. ಪ್ರತಿ ತರಗತಿಯಲ್ಲೂ ಇದೆ. ಎಲ್ಲ ನಮ್ಮ ಶಾಲೆಯಲ್ಲಿ ಓದಿದಂಥ ಒಬ್ಬ IAS ವಿದ್ಯಾರ್ಥಿಯವರು ನಮ್ಮ ಶಾಲೆಗೆ ದಾನವಾಗಿ 6 ಸ್ಮಾರ್ಟ್ ಬೋರ್ಡ್ಗಳನ್ನು ನೀಡಿದ್ದಾರೆ. ಇವತ್ತು ಆ ಸ್ಮಾರ್ಟ್ ಬೋರ್ಡ್ಗಳ ಮುಖಾಂತರ ಪಾಠದಲ್ಲಿ ಪ್ರತಿಯೊಂದು ಇಂಟರ್ನೆಟ್ನಿಂದ ಹಿಡಿದು ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸಿಕೊಟ್ಟಿದ್ದೇವೆ. ಮಕ್ಕಳು ತಾವೇ ಪಾಠಗಳನ್ನು ಓದಿ, ತಾವೇ ಹಾಡುಗಳನ್ನು ಕಲಿತು ಪಾಠದ ಎಲ್ಲ ಪ್ರಶ್ನೆ ಉತ್ತರಗಳನ್ನು ಸ್ಮಾರ್ಟ್ ಬೋರ್ಡ್ ಮುಖಾಂತರ ಕಲಿಯೋದ್ರಿಂದ ಜ್ಞಾನವನ್ನು ಹೆಚ್ಚಿಸಿ ಇವತ್ತು ಮಕ್ಕಳು ಅತ್ಯುತ್ತಮವಾಗಿ ನಮ್ಮ ಶಾಲೆಯಲ್ಲಿ ಕಲಿತಾ ಇದ್ದಾರೆ. ಮತ್ತು ಹೆಚ್ಚಿನದಾಗಿ ಮಕ್ಕಳು ಈಗಾಗಲೇ ದಾಖಲಾಗ್ತಾ ಇದ್ದಾರೆ. ಈಗಾಗಲೇ ದಾಖಲಾತಿಯನ್ನು ಪ್ರಾರಂಭಿಸಿದ್ದೇವೆ. ನಮ್ಮ ಶಾಲೆಗೆ ಈಗ ಈ ವರ್ಷದಿಂದ LKG ಪ್ರಾರಂಭ ಮಾಡಿದ್ದೇವೆ. LKGಯಿಂದ 7ನೇ
5ನೇ ತರಗತಿವರೆಗೆ ಆಂಗ್ಲ ಮಾಧ್ಯಮ, 1ರಿಂದ 8ನೇ ತರಗತಿವರೆಗೆ ಕನ್ನಡ ಮಾಧ್ಯಮವಿದ್ದು ಅತ್ಯಂತ ಸುಸಜ್ಜಿತವಾದಂತಹ ಒಂದು ಶಾಲಾ ಕಟ್ಟಡದಲ್ಲಿ ನಮ್ಮ ಮಕ್ಕಳು ವಸಲ್ಲಿ ಶಾಲೆಯಲ್ಲಿ ಇವತ್ತು ಮಕ್ಕಳು ಕಲಿತಾ ಇದ್ದಾರೆ. ಈಗಾಗಲೇ ಮಕ್ಕಳಿಗೋಸ್ಕರವಾಗಿ ಬ್ಯಾಗು, ನೋಟ್ ಪುಸ್ತಕಗಳನ್ನು ದಾನಿಗಳಿಂದ ಸಂಗ್ರಹ ಮಾಡಿದ್ದು ಅವ್ರ ಶಾಲೆ ಪ್ರಾರಂಭವಾಗುವ ದಿನ ನಾವು ಆ ಎಲ್ಲ ಮಕ್ಕಳಿಗೆ ವಿತರಣೆಯನ್ನು ಮಾಡ್ತೀವಿ. ನಮ್ಮ ಇಲಾಖೆ ಮತ್ತು ಸರ್ಕಾರದಿಂದ ಎಲ್ಲ ಬರುವಂಥ ಸೌಲಭ್ಯಗಳನ್ನು ಒದಗಿಸಿ ಅತ್ಯುತ್ತಮವಾದ ಸುಸಜ್ಜಿತವಾದಂಥ ಒಂದು ಶಾಲೆಯನ್ನು ನಿರ್ಮಾಣ ಆಗ್ತಾ ಇದೆ. ಬನ್ನಿ ನಮ್ಮ ಶಾಲೆಗೆ ಎಲ್ಲ ಮಕ್ಕಳನ್ನು ಸೇರಿಸಿ ಈ ಶಾಲೆಯ ಸದುಪಯೋಗವನ್ನು ಪಡಿಸಿಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಭಾಳ ಖುಷಿ ಆಯಿತು ಉಮೇಶ್ರೇ. ಆದರೆ ಈಗ ನೀವು ಮಾಡ್ತಾ ಇಂಥ ಅದ್ಭುತವಾದ ಕೆಲಸ ಜನರಿಗೆ ಇನ್ನೂ ಗೊತ್ತಾಗಬೇಕು, ಬರಬೇಕು, ಸರ್ಕಾರಕ್ಕೂ ಗೊತ್ತಾಗಬೇಕು, ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು. ಯಾಕೆಂದರೆ ಕನ್ನಡ ಶಾಲೆಯನ್ನು ಮುಚ್ತಾ ಇರೋವಾಗ ಬೆಂಗಳೂರಂಥ ಸಿಟಿನಲ್ಲಿ ಕನ್ನಡ ಶಾಲೆ ಬಗ್ಗೆ ಇಷ್ಟೊಂದು ಅಭಿವೃದ್ಧಿ ಮಾಡ್ತಾ ಇರೋದು ನಿಮಗೆ ಎಷ್ಟು ಅಭಿನಂದನೆ ಸಲ್ಲಿಸಿದ್ರು ಸಾಲದು ಅಂತ ಅನಿಸುತ್ತೆ ನನಗೆ. ಸೊ ಈಗ ನಾನು ಹೇಳೋದಕ್ಕೇನು ಅಂದರೆ, ನನ್ನ ಉದ್ದೇಶ ಏನಪ್ಪ ಅಂತಂದರೆ, ಇಂಥ ದುಸ್ಥಿತಿಲಿ ಕನ್ನಡ ಮಾತಾಡೋರೇ ಕಷ್ಟ ಬೆಂಗಳೂರಿನಲ್ಲಿ. ಆ ಥರ ಇಂಥ ಪರಿಸ್ಥಿತಿಯಲ್ಲಿ ನೀವು ಇಷ್ಟೊಂದು ಅಭಿವೃದ್ಧಿ ಕಾರ್ಯ ಮಾಡ್ತಾಯಿದ್ದೀರಲ್ಲ, ಅದಕ್ಕೆ ನಿಮಗೆ ಎಷ್ಟು ಅಭಿನಂದನೆ ಸಲ್ಲಿಸೋದು ಸಾಲದು. ಆದರೆ ಈ ಮಧ್ಯದಲ್ಲಿ ನಾನು ಕೇಳೋ ಒಂದು ಪ್ರಶ್ನೆ ಏನು ಅಂತಂದರೆ, ಇದಕ್ಕೆಲ್ಲ ಪ್ರೇರಣೆ ನಿಮಗೆ ಹೇಗೆ ಸಿಕ್ತು? ನಿಮ್ಮದೊಂದು ಬ್ಯಾಕ್ಗ್ರೌಂಡ್ ಹೇಳಬೇಕಲ್ಲ ನೀವು, ಅದನ್ನು ದಯವಿಟ್ಟು ಹೇಳಿ. ನಿಮ್ಮ ವಿದ್ಯಾಭ್ಯಾಸ ಎಲ್ಲಿ ಶುರುವಾಯಿತು, ನೀವು ಯಾವ ಊರಿನವರು, ಎಲ್ಲಿಂದ ಬಂದರು, ಹೇಗೆ ಇದಕ್ಕೆ ಸೇರಿಕೊಂಡ್ರಿ, ಅದನ್ನು ಸ್ವಲ್ಪ ವಿವರವಾಗಿ ತಿಳಿಸಿ. ನನ್ನ ಹೆಸರು ರಾಮಯ್ಯ ಅಂತ, ನಮ್ಮ ತಂದೆ ಹೆಸರು ಚಿಕ್ಕರಾಮಯ್ಯ. ನಾವು ದೊಡ್ಡಬಳ್ಳಾಪುರ ತಾಲೂಕಿನ ದೊಡ್ಡಬಳ್ಳಾಂಗ್ಲ ಹೋಬಳಿಯ ಭಕ್ತರಹಳ್ಳಿ ಪೋಸ್ಟ್ನ ಕಾಡತಿಪೂರು ಎಂಬ ಗ್ರಾಮದಲ್ಲಿ ನೆಲೆಸಿದ್ದಂಥವರು. ನಾವು ಪ್ರಾಥಮಿಕ ಶಿಕ್ಷಣವನ್ನು ನಮ್ಮ ಕಾಡತಿಪೂರಿನ ಪ್ರಾಥಮಿಕ ಶಾಲೆಯಲ್ಲಿ ಪಡೆದು 1ರಿಂದ 10ನೇ ತರಗತಿವರೆಗೆ ಅಲ್ಲೇ ವಿದ್ಯಾಭ್ಯಾಸವನ್ನು ಮುಗಿಸಿತು. ಆ ಶಾಲೆಯಲ್ಲಿ 1988ನೇ ವರ್ಷದಲ್ಲಿ ನಮ್ಮ ಶಾಲೆಯಲ್ಲಿ ಸುಮಾರು 45 ಮಕ್ಕಳು SLC ಪರೀಕ್ಷೆಯನ್ನು ಬರೆದಿದ್ದು, ಆ ಪರೀಕ್ಷೆಯಲ್ಲಿ ಅತ್ಯಂತ ಮೊದಲನೇ ದರ್ಜೆಯಲ್ಲಿ ಪ್ರಥಮ ರ್ಯಾಂಕನ್ನು ಪಡ್ಕೊಂಡು ನಾನು ಉತ್ತೀರ್ಣನಾಗಿದ್ದೆ. ಆ ಸಂದರ್ಭದಲ್ಲಿ ನಮ್ಮ ತಂದೆ ತಾಯಿಗಳು ತುಂಬ ಬಡವರಾಗಿದ್ದರು. ಆ ಸಂದರ್ಭದಲ್ಲಿ ನನ್ನನ್ನು ತುಮಕೂರಿನ ಸ್ವಾಮಿ ವಿವೇಕಾನಂದ ಕಾಲೇಜಿಗೆ ದಾಖಲು ಮಾಡಿದರು. ಆ ತುಮಕೂರಿನಲ್ಲೇ ನಾನು ವಾಸವಾಗಿದ್ದುಕೊಂಡು ಕಾಲೇಜು ವ್ಯಾಸಂಗವನ್ನು ಮುಗಿಸಿ ದ್ವಿತೀಯ PUCಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ನಂತರ ನಾನು ವಿದ್ಯಾಭ್ಯಾಸವನ್ನು ಮುಂದುವರಿಸಲು ಕಷ್ಟವಾಗಿತ್ತು. ಆ ಸಂದರ್ಭದಲ್ಲಿ ನಮ್ಮ ಸಿದ್ಧಗಂಗಾ ಮಠದ ತಾಂತ್ರಿಕ ವಿಭಾಗದಲ್ಲಿ ನಾವು TCH ವಿಭಾಗದಲ್ಲಿ ನಾನು ಟ್ರೈನಿಂಗ್ ತರಬೇತಿಯನ್ನು ಪಡೆದುಕೊಂಡು ನಾನು 1 ವರ್ಷ ಮಠದಲ್ಲೇ ಇದ್ದುಕೊಂಡು BSc ಪದವಿಯನ್ನು ಪಡೆದುಕೊಂಡೆ. ಆ ಸಂದರ್ಭದಲ್ಲಿ ನನಗೆ ಇಲಾಖೆಯಿಂದ ಡಿಪಾರ್ಟ್ಮೆಂಟಿಂದ ಒಂದು ಸುತ್ತೋಲೆ ಬಂತು, ನೀವು ಶಿಕ್ಷಕರಾಗಿ ಸೆಲೆಕ್ಟ್ ಆಗಿದ್ದೀರಾ ಬನ್ನಿ ಅಂತ. ಆವಾಗ 1994ರಲ್ಲಿ ನಾನು ಕೆಲಸಕ್ಕೆ ಸೇರಿದೆ. ಪ್ರಥಮವಾಗಿ ನಾನು ಬೆಂಗಳೂರಿಗೆ 9ನೇ ಬೆಂಗಳೂರು, ಉತ್ತರ, ದಕ್ಷಿಣ ಮತ್ತು ಗ್ರಾಮಾಂತರ ಜಿಲ್ಲೆಯ 3 ಜಿಲ್ಲೆಗಳಿಗೆ 9ನೇ ರ್ಯಾಂಕ್ನಲ್ಲಿ ಸ್ಥಾನದಲ್ಲಿ ನಾನು ಸೆಲೆಕ್ಟ್ ಆಗಿ ಬಂದೆ. ಆಗ ನನಗೆ ಬೆಂಗಳೂರಿನ ಪ್ರತಿಷ್ಠಿತ ಶಾಲೆಯಾದಂಥ ಕೋರಮಂಗಲದ ಬೆಳ್ಳಂದೂರು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ನೇಮಕವಾಗಿ ನಾನು ಸೇರಿದೆ. ಅಲ್ಲಿಂದ ನಾನು ಇಲ್ಲಿಯವರೆಗೂ ಕೂಡ ಅಲ್ಲಿ ಸುಮಾರು 9 ವರ್ಷಗಳ ಕಾಲ ಪ್ರಾಥಮಿಕ ಮಕ್ಕಳಿಗೆ 1ರಿಂದ 7ನೇ ತರಗತಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ನನ್ನ ಕಾಯ ವಾಚ ಮನಸ್ಸ ಹೃದಯಪೂರ್ವಕವಾಗಿ ಅಲ್ಲಿ ಸಮರ್ಪಿಸಿದೆ. ನಂತರ ಈಗ ನೀವು ನಿಮ್ಮ ಮಕ್ಕಳಿಗೆ ಇಷ್ಟೊಂದು ಒಳ್ಳೆಯ ವಿದ್ಯಾಭ್ಯಾಸ ಕೊಡ್ತಿರುವಾಗ ನಿಮ್ಮ ಮಕ್ಕಳಲ್ಲಿ ಯಾರು ಒಂದು ಯಶಸ್ಸು ಕಂಡಿದ್ದಾರೆ? ನಿಮ್ಮ ಅನುಭವದಲ್ಲಿ ಯಾರಿದ್ದಾರಾ? ಎಸ್ ಸರ್, ನಮ್ಮ ಶಾಲೆಯ ನಾನು ಕಲಿಸಿರುವಂಥ ವಿದ್ಯಾರ್ಥಿಗಳು ಡಾಕ್ಟರ್ ಆಗಿದ್ದಾರೆ, ಇಂಜಿನಿಯರ್ಸ್ ಆಗಿದ್ದಾರೆ. ಈಗಲೂ ಕೂಡ ನನಗೆ ಕಾಲ್ ಮಾಡ್ತಾ ಇದ್ದಾರೆ ಮತ್ತು ವಿವಿಧ ಇಲಾಖೆಗಳಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಡಿಗ್ರಿಗಳನ್ನು ಪಡ್ಕೊಂಡಿದ್ದಾರೆ, ಸ್ವಂತ ಉದ್ಯೋಗಗಳನ್ನು ಮಾಡಿದ್ದಾರೆ, ಕೈಗಾರಿಕೆಗಳಲ್ಲಿ ಕೆಲಸಗಳನ್ನು ಮ್ಯಾನೇಜರ್ಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ನನಗೆ ಸುಮಾರು ಜನ ಕಾಲ್ಗಳನ್ನು ಮಾಡ್ತಾ ನನ್ನನ್ನು ಕಾಲ್ಗಳು ಮಾಡೋದಲ್ಲ, ಏನಾದರೂ ಅವರಿಂದ ನಿಮಗೆ ಒಂದು ಕೃತಜ್ಞತಾ ಭಾವ ತೋರಿಸಿದಾರಾ? ನಿಮ್ಮ ಶಾಲೆಗೆ ಬಂದಿದ್ದಾರಾ? ಅಂದರೆ ಶಾಲೆಗೆ ಬಂದು ಅವರೇನಾದರೂ ಪಾರ್ಟಿಸಿಪೇಟ್ ಮಾಡಿದ್ದಾರಾ? ಯಾವ ರೀತಿಲಿ ನಿಮ್ಮ ಶಾಲೆಗೆ ನೀವು ಈಗ ಇಷ್ಟೊಂದು ಕಷ್ಟಪಟ್ಟು ನಿಮ್ಮ ಶಾಲೆ ಅಭಿವೃದ್ಧಿ ಮಾಡುವಾಗ ಅವರ ಕೊಡುಗೆ ಏನಾದರೂ ಇದೆಯಾ? ಯಾಕೆಂದ್ರೆ ನಮ್ಮಲ್ಲಿ ಕೃತಜ್ಞತೆ ಭಾವ ಕಡಿಮೆ ಅಂತ ಅನಿಸುತ್ತೆ ನಮಗೆ. ನಾವು ಮರ್ತು ಬಿಡ್ತೀವಿ ನಮ್ಮ ಶಾಲೆನ, ಆಗೋಯ್ತು ನಮ್ಮ ಈ ಶಾಲೆ ಬಿಟ್ಟ ಮೇಲೆ ನಮಗೇನು ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ಒಂದು ಭಾವನೆ ಇದೆ.
ಸೊ ನಿಮಗೆ ಆ ಥರದ್ದು ಏನಾದ್ರು ಒಂದು ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಖಂಡಿತ ಸರ್. ಈಗ ನಾನು ಓದಿಸಿದಂಥ ಮಕ್ಕಳಿಲ್ಲದೆ ಇರ್ಬೋದು, ಈ ಶಾಲೆಯಲ್ಲಿ ಓದಿದಂಥ ಪ್ರತಿಯೊಬ್ಬರು ನಮ್ಮ ಹೊಸಳ್ಳಿ, ವಿಜಯನಗರದ ಹೊಸಳ್ಳಿ ಶಾಲೆಗೆ ಇಲ್ಲಿನ ಓದಿರ್ತಕ್ಕಂಥ ಹಳೆ ವಿದ್ಯಾರ್ಥಿಗಳ ಸಂಘ ಇದೆ. ಆ ಸಂಘದಿಂದ ನಮಗೆ ಮಕ್ಕಳಿಗೆ ಏನು ಬೇಕು ಅಂತ ಅಂದ್ರೂ ಕೂಡ ಅವರು ತಂದು ಕೊಡ್ತಾರೆ. ನೋಟ್ಬುಕ್ ಇರ್ಬೋದು, ಮಕ್ಕಳಿಗೆ ತಟ್ಟೆ ಲೋಟಗಳನ್ನು ಎಲ್ಲ ಮಕ್ಕಳಿಗೂ ತಂದು ಕೊಟ್ಟರು. ಮತ್ತು ಶಾಲೆಗೆ ಬೇಕಾದಂಥ ಅಗತ್ಯ ವಸ್ತುಗಳನ್ನು ಕೂಡ ಅವರೇ ತಗೊಂಬಂದು ಕೊಡ್ತಾರೆ. ಮತ್ತು SDMC ಅವರು ಲಯನ್ಸ್ ಕ್ಲಬ್ಗಳಿದೆ, ಎಲ್ಲ ಕ್ಲಬ್ಬಿನವರು ಕೂಡ ನಮಗೆ ತುಂಬ ಸಹಾಯವನ್ನು ಮಾಡ್ತಾರೆ. ಮಕ್ಕಳಿಗೆ ಬೇಕಾದಂಥ ಯಾವುದೇ ಒಂದು ಪೆನ್ ಇರ್ಬೋದು, ಪೆನ್ಸಿಲ್ ಇರ್ಬೋದು, ಎಲ್ಲ ವಸ್ತುಗಳನ್ನು ತಂದು ಕೊಡ್ತಾರೆ. ನಮ್ಮ ಮಕ್ಕಳು ಹಾಗೆ ಕಲಿತಾ ಇದ್ದಾರೆ. ತುಂಬ ಚೆನ್ನಾಗಿ ಕಲಿಯೋದ್ರಿಂದ ಎಲ್ಲ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಕೇಂಬ್ರಿಡ್ಜ್ ಶಾಲೆಯವರಿರ್ಬೋದು, ನ್ಯೂ ಕೇಂಬ್ರಿಡ್ಜ್ ಶಾಲೆಯವರಿರ್ಬೋದು, ಸಿದ್ಧಗಂಗಾ ಶಾಲೆ ಇರ್ಬೋದು, ವಿದ್ಯಾರಣ್ಯ ಶಾಲೆ ಇರ್ಬೋದು, ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಶಾಲೆಗಳಿಂದ ಇವತ್ತು ನಮ್ಮ ಮಕ್ಕಳು ಶಾಲೆಗೆ ಬಂದು ದಾಖಲಾಗ್ತಾ ಇದ್ದಾರೆ. ದಾಖಲಾತಿಯನ್ನು ಹೆಚ್ಚಿಸ್ತಾ ಇದ್ದೀವಿ. ನಾವು ಈಗಾಗಲೇ ಎಲ್ಲ ಕರಪತ್ರಗಳನ್ನು ಹೊರಡಿಸಿ, ಬ್ಯಾನರ್ಗಳನ್ನು ಹಾಕಿ ಎಲ್ಲ ಕಡೆ ಪ್ರಚಾರವನ್ನು ಮಾಡ್ತಾ ಇದ್ದೀವಿ. ಮತ್ತು ಈಗ ಕೊನೆಯದಾಗಿ ಯೂಟ್ಯೂಬ್ನಲ್ಲೂ ಕೂಡ ಮಾತಾಡಿ ಮಕ್ಕಳಿಗೆ ಒಂದು ನಮ್ಮ ಶಾಲೆಗೆ ದಾಖಲು ಮಾಡಬೇಕು ಅಂತ ಪೋಷಕರಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಹೀಗಾಗಿ ಎಲ್ಲ ಕಡೆ ಪ್ರಚಾರವನ್ನು ಮಾಡ್ತಾ ನಮ್ಮ ಶಾಲೆಗೆ ದಾಖಲಾತಿ ಮಾಡ್ತಾ ಅತ್ಯುತ್ತಮವಾದಂಥ ಒಂದು KPS ಶಾಲೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಭಾವನೆಯಿಂದ ಈ ಶಾಲೆ ಉನ್ನತ ಮಟ್ಟದಲ್ಲಿ ಬೆಳಿಬೇಕು ಅಂತಕ್ಕಂಥ ಆಶಯವನ್ನು ಇಟ್ಕೊಂಡು ಅಭಿವೃದ್ಧಿಯನ್ನು ಮಾಡ್ತಾ ಇದ್ದೀವಿ. ಮಕ್ಕಳ ಶೈಕ್ಷಣಿಕ ಗುಣಮಟ್ಟಕ್ಕೆ ನಾವು ಹೆಚ್ಚು ಒತ್ತು ನೀಡಿ ಆ ಮಕ್ಕಳ ಶ್ರೇಯೋಭಿವೃದ್ಧಿಗಾಗಿ ಕಲಿಸುವುದೇ ನಮ್ಮ ಗುರಿಯಾಗಿದೆ. ಥ್ಯಾಂಕ್ ಯು. ಧನ್ಯವಾದ. ತುಂಬ ಧನ್ಯವಾದಗಳು ನಿಮಗೆ ಮೇಷ್ಟ್ರೆ. ಇಲ್ಲಿ ತನಕ ಬಂದು ನಮ್ಮ ಕರೆಗೆ ಹೋಗೊಟ್ಟು ನಮಗೆ ನೀವು ಇಲ್ಲಿ ಬಂದು ನನ್ನ ಜೊತೆ ಕೂತ್ಕೊಂಡು ಸ್ವಲ್ಪ ಮಾತಾಡಿದ್ದೀರಾ. ಇದಕ್ಕೆ ನಾನು ಎಷ್ಟು ಧನ್ಯವಾದ ಹೇಳಿದ್ರೂ ಸಾಲದು ಅನಿಸುತ್ತೆ. ಯಾಕೆಂದರೆ ನಾವು ಈ ASB ಮೆಮೋರಿಯಲ್ ಟ್ರಸ್ಟ್ ಮುಖಾಂತರ ನಾವೊಂದು ಕೆಲಸ ಏನು ಮಾಡ್ತಿದ್ದೀವಿ ಅಂದರೆ, ಯಾರು ಜೀವನದಲ್ಲಿ ಯಶಸ್ಸು ಪಡೆದಿರ್ತಾರೋ, ಯಾರು ತೆರೆ ಮೇಲೆ ಕಾಯಿ ಥರ ಇರ್ತಾರೋ ಅವ್ರನ್ನ ಗುರುತಿಸ್ಬಿಟ್ಟು, ಅವ್ರನ್ನ ಕರೆಸ್ಬಿಟ್ಟು, ಅವರಿಗೆ ಉಚಿತವಾಗಿ ನಾವು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿ ಅವ್ರಿಗೆ ಅವ್ರ ಬಗ್ಗೆ ನಾವು ಇದು ಮಾಡ್ತಾಯಿದ್ದೀವಿ. ಒಂದು ಸೇವೆ ಥರ ಮಾಡ್ತಾಯಿದ್ದೀವಿ. ಸೊ ಇದು ನೀವು ನಮಗೊಂದು ಭಾಳ ನಾನು ನಿಮಗೆ ಎಷ್ಟು ಆಭಾರಿಯಾಗಿದೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ನಮ್ಮ ತಂದೆ ಅವರು ನನಗೆ ಮೊದಲು ಗುರು ಆಗಿದ್ದರು. ಅವರೇನು ಟೀಚರ್ ಆಗಿರಲಿಲ್ಲ, ಆದರೂ ಕೂಡ ಅವರು ನನಗೆ ಎಷ್ಟು ಹೆಲ್ಪ್ ಮಾಡಿದ್ರು. ಯಾವ ಥರ ಅಂತಂತಂದರೆ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಅವ್ರ ಹೆಸರಿನಲ್ಲಿ ASB ಮೆಮೋರಿಯಲ್ ಟ್ರಸ್ಟ್ ಅಂತ ಮಾಡಿ ನನ್ನ ಒಂದು ಕೃತಜ್ಞ ರೂಪದಲ್ಲಿ ನಾವು ಈ ಕೆಲಸ ಮಾಡ್ತಾಯಿದ್ದೀವಿ. ಸೊ ನೀವು ಇಲ್ಲಿ ತನಕ ಬಂದು ಈ ಮಕ್ಕಳನ್ನು ಕರ್ಕೊಂಬಂದು ಅವ್ರ ಹತ್ರ ಮಾತಾಡಿಸಿ, ಅವ್ರ ಹತ್ರ ಕಥೆ ಹೇಳಿಸಿ ಎಲ್ಲ ಮಾಡೋದಕ್ಕೆ ನಿಮಗೆ ಆಭಾರಿಯಾಗಿದ್ದೀನಿ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಶುಭ ಕೊಡ್ತೇನೆ. ಧನ್ಯವಾದಗಳು. ನಮಸ್ಕಾರ.